ನಮಸ್ತೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇರೋದು ಯಾವ ಹಣ್ಣು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಸ್ಟ್ರಾಬೆರಿ ಹಣ್ಣುಗಳು ಸ್ನೇಹಿತರೆ. ಏನಪ್ಪಾ ಸ್ಟ್ರಾಬೆರಿ ಹಣ್ಣುಗಳು ಎಲ್ಲೆಲ್ಲಿ ಬೆಳೀತಾರೆ ಅಂತ ನನಗಂತೂ ಗೊತ್ತಿಲ್ಲ ದೇಶಗಳಲ್ಲಿ. ಬಟ್ ಇಲ್ಲಿ ಬಂದು ನಮ್ಮ ತಾಲೂಕಲ್ಲಿ ಬೆಳೆದಿರ್ತಾರೆ. ನಮ್ಮ ತಾಲೂಕು ಅಂತ ಹೇಳಿದ್ರೆ ಮಾಲೂರು ತಾಲೂಕು ರಾಜನಹಳ್ಳಿ ಅನ್ನೋ ಒಂದು ಊರಲ್ಲಿ ಬೆಳೆದಿರ್ತಾರೆ ಸ್ನೇಹಿತರೆ. ಇದು ಬಂದು ಒಂದು ಕ್ರಾಪ್ ವಿಚಾರವಾಗಿ ನೋಡೋದಲ್ದಿರಾನೆ ಒಂದ್ ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಗಮನಿಸೋದಾದ್ರೆ ಈ ಕಡೆ ತೋರಿಸಿ ಸರ್. ಇಲ್ಲಿ ನೀವು ಗಮನಿಸೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಶನಿವಾರ ಭಾನುವಾರ ಬಂದ್ರೆ ಇಲ್ಲಿ ವಿಸಿಟರ್ಸ್ ಎಷ್ಟ್ ಜನ ಇರ್ತಾರಪ್ಪ ಅಂತ ಹೇಳಿದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಒಬ್ಬರಿಗೆ ಬಂದು 500 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಸೊ ನೀವು ಬಂದು ಇಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಬೇಕಾಗಿರೋ ಹಣ್ಣನ್ನ ನೀವೇ ಪಿಕ್ ಮಾಡ್ಕೊಂಡು ತಗೊಂಡು ಹೋಗುವಂತ ಆಪ್ಷನ್ ನ ಕೊಟ್ಟಿರ್ತಾರೆ. ಸೊ ಒಂದು ಎಂಟ್ರಿ ಫೀಸ್ 500 ರೂಪೀಸ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು 1 kg ಅಷ್ಟೇನಾದ್ರು ಹಣ್ಣನ್ನ ಕಿತ್ಕೊಂಡಿದ್ದೆ ಆದ್ರೆ ಸೊ 1 kg ಬೆಲೆ ಬಂದು 800 ರೂಪಾಯಿ ಸ್ನೇಹಿತರೆ. ಸೊ ಇದು ಬಂದು ಮಾರ್ಕೆಟಿಂಗ್ ಮಾಡ್ದಂಗೂ ಆಯ್ತು, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಆದಾಯನು ಗಳಿಸ್ದಂಗೆ ಆಯ್ತು ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ನಾನು ಬಂದಾಗಿಂದ ನೋಡೋದಾದ್ರೆ ಸುಮಾರು ಕಾರುಗಳು ಮತ್ತೆ ಸುಮಾರು ವೆಹಿಕಲ್ಸ್ ಎಲ್ಲ ಬಂದು ಆಲ್ರೆಡಿ ನಿಲ್ಲಿಸ್ಬಿಟ್ಟು ಈಗ ನಾನು ಕಣ್ಣಾರೆ ಕಂಡಿರೋದು ಬಂದು ಒಂದು 50 ಜನ ಆಲ್ಮೋಸ್ಟ್ ಇದ್ದಾರೆ ಈಗ ಒಂದು 10-11 ಗಂಟೆಗೆಲ್ಲ. ಸೊ ಇದೇ ರೀತಿನೇ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು 2 ಬ್ಯಾಚ್ ಸಿಸ್ಟಮ್ ಅನ್ನ ಇವ್ರು ಮಾಡಿರ್ತಾರೆ. ಬೆಳಿಗ್ಗೆ ಒಂದು 8ರಿಂದ 1 ಗಂಟೆವರೆಗೂ ಒಂದು ಬ್ಯಾಚ್, 1ರಿಂದ ಮತ್ತೆ ಸಂಜೆವರೆಗೂ ಒಂದು ಬ್ಯಾಚ್ ಅನ್ನೋದು ಇರುತ್ತೆ. ಸೊ ಈ ರೀತಿಯಲ್ಲಿ ಒಂದು 2 ಬ್ಯಾಚ್ ಅಲ್ಲಿ ಒಂದು ಪ್ರತಿದಿನ ಅಂತ ಹೇಳಿದ್ರೆ ಸ್ವಲ್ಪ ಲಿಮಿಟೆಡ್ ಜನರು ಬರ್ತಾರೆ. ಬಟ್ ವೀಕೆಂಡ್ಸ್ ಅಲ್ಲಿ ಮಾತ್ರ ಖಂಡಿತ ಒಂದು ಜಾಸ್ತಿನೇ ಜನ ಬರ್ತಾರೆ. ಒಂದು ಜನಕ್ಕೆ 500 ರೂಪಾಯಿ ಲೆಕ್ಕ ಹಾಕೊಂಡ್ರೇನು ಸೊ ಒಂದು ಲೆಕ್ಕಾಚಾರ ನೋಡಿ ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಆಗಿ ನೋಡೋದನ್ನ ಬಿಟ್ಟು ಕಮರ್ಷಿಯಲ್ ಆಗಿ ನೋಡೋದಕ್ಕೆ ಯೋಚನೆ ಮಾಡಿದ್ರೆ ಈ ರೀತಿ ಪ್ಲಾನ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಇವ್ರಿಗೆ ಬೇಕಾಗಿರುವಂತ ಒಂದು ಚಿಕ್ಕದಾಗಿ ಕೆಫೆ ಆಗ್ಲಿ, ಅಲ್ಲಿಗೆ ಎಳ್ನೀರು, ಮತ್ತೊಂದು ಬಿಸ್ನೆಸ್ ಅದು ಒಂದು ಅಲ್ಲಿ ರೆಡಿ ಮಾಡಿಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅದರಿಂದನೂ ಒಂದು ಎಕ್ಸ್ಟ್ರಾ ಇನ್ಕಮ್ ಅನ್ನ ಗಳಿಸಬಹುದು. ನಾವು ಕ್ರಾಪ್ ನಲ್ಲೂ ಏನಂದ್ರೆ ಇನ್ಕಮ್ ಗಳಿಸಬಹುದು. ಸೊ ಮತ್ತೆ ಈ ಕ್ರಾಪ್ ಎಲ್ಲ ಬಂದು ನಮಗೂ ಅಷ್ಟೊಂದು ಅನುಭವ ಇಲ್ಲ. ಸೊ ಇದು ಯಾವ ರೀತಿ ಬೆಳೆದಿದ್ದಾರೆ, ಮತ್ತೆ ಸಸ್ಯಗಳೆಲ್ಲಿಂದ ತಂದಿದ್ದಾರೆ, ಮತ್ತೆ ಎಷ್ಟು ದಿನದ ಕಾಲಾವಧಿ ಇರ್ತದೆ ಈ ಬೆಳೆಗೆ, ಒಟ್ಟಾರೆ ಮಾಹಿತಿ ಬಂದು ರೈತರ ಕಡೆಯಿಂದ ನಾವು ತಗೊಳ್ಳೋಣ. ಸೊ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡಿ ನೋಡ್ಬೇಡಿ, ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಮೇಡಮ್ ನಮಸ್ಕಾರ. ಮತ್ತೆ ನೀವು ಎಲ್ಲಿಂದ ಬಂದಿರಾ? ಈಗ ಇಲ್ಲಿ ನೋಡ್ತಿರ್ಬೋದು, ಡೈರೆಕ್ಟ್ ಆಗಿ ಬಂದು ತೋಟದಲ್ಲೇ ಪಿಕಿಂಗ್ ಅನ್ನೋದನ್ನ ಮಾಡ್ತಿರ್ತೀರಾ. ನೀವು ಯಾವ ರೀತಿ ಇದೆ ಮೇಡಮ್ ಫೀಲಿಂಗು ನಿಮ್ಗೆ ಆ ಸಿಟಿ ಲೈಫ್ಗೂ ಇಲ್ಲಿ ಕಂಪೇರ್ ಮಾಡಿದ್ರೆ? ಸೊ ನಾವು ಬಂದಿರೋದು ವರ್ತೂರಿಂದ. ನಾವಿಬ್ರು ಸಾಫ್ಟ್ವೇರ್ ಎಂಪ್ಲಾಯೀಸ್. Okay. ದಿನ ಅದೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆ ಆಗುತ್ತೆ. ಸೊ ಸಂಡೇ ಆನ್ಲೈನ್ ಅಲ್ಲಿ ಇದು ಬೆರಿ ಕಂಪನಿ ಬಗ್ಗೆ ತಿಳ್ಕೊಂಡಿದೀವಿ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ, ತುಂಬಾ ಫ್ರೆಶ್ ಇದೆ. ನನ್ಗನ್ಸುತ್ತೆ ಈವನ್ ಪೆಸ್ಟಿಸೈಡ್ಸ್ ಏನ್ ಯೂಸ್ ಮಾಡ್ತಿರ್ಲಿಲ್ಲ. ಟೋಟಲ್ ಆರ್ಗ್ಯಾನಿಕ್ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. 2 ವೆರೈಟಿ ಇದೆ, ಒಂದು ಇಟಾಲಿಯನ್, ಅಮೆರಿಕನ್. ನನ್ಗಂತೂ ಅಮೆರಿಕನ್ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್, ಬ್ಯೂಟಿಫುಲ್. ಓಕೆ, ನಿಮ್ಮ ಮಗುವದ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ ಯಾವ ರೀತಿ ಇದೆ? ಅವ್ರಿಗೆ ರೊಟೀನ್ ಅಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ದು ಇಲ್ಲಿ ಯಾವ ರೀತಿ ಇದೆ ಫೀಲಿಂಗ್ ಕೇಳಿ? ಸೊ ಅವನಿಗೆ ಸ್ಟ್ರಾಬೆರೀಸ್ ಅಂತ ತುಂಬಾ ಇಷ್ಟ. ನಾವು ಸೂಪರ್ ಮಾರ್ಕೆಟ್ ಇಂದ ತಗೊಂಡೋದು ಅದೆಲ್ಲ ತುಂಬಾ ಪ್ಲಾಂಟ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ಅವ್ರಿಗೂ ಹೌದು ಅದನ್ನು ಎಕ್ಸ್ಪ್ಲೈನ್ ಮಾಡಿದೀವಿ ಅವನಿಗೆ. ತುಂಬಾ ನ್ಯೂ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಇದೆಲ್ಲ. ಓಕೆ, ನೀವು ಈಗ ಒಂದು ಪಿಕ್ ಮಾಡಿರೋಂಥದ್ದು ನೀವು ಡೈರೆಕ್ಟ್ ಆಗಿ ಪಿಕ್ ಮಾಡ್ಕೊಂತ ಇದ್ದೀರಾ. ಇದು ಯಾವ ರೀತಿ ಇರುತ್ತೆ, ಮತ್ತೆ ನೀವು ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ಯಾವ ರೀತಿ ಇರುತ್ತೆ? ನೋಡಿ, ಇದೆಲ್ಲ ಫ್ರೆಶ್ ಆಗಿದೆ. ಈ ಶೈನ್ ನೋಡಿ, ಇದು ಮಾರ್ಕೆಟ್ ಅಲ್ಲಿ ಏನ್ ಸಿಗಲ್ಲ. ಅದು ಪ್ಯಾಕೇಜ್ ಅಲ್ಲಿ, ಪ್ಲಾಸ್ಟಿಕ್ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಎಲ್ಲ ಬ್ಲಾಕ್ ಇರುತ್ತೆ, ಅದೇನೋ ಕೋಟಿಂಗ್ ಇರುತ್ತೆ. ಸೊ ಬಟ್ ಇದು ತುಂಬಾ ಫ್ರೆಶ್ ಆಗಿದೆ. ಓಕೆ, ನೀವು ಅಲ್ಲಿ ತಗೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಕಲರ್ ಅಲ್ಲೂ ವೇರಿಯೇಷನ್ ಹೌದು, ಕಲರ್ ವೇರಿಯೇಷನ್ ಇದೆ. ಅದು ನೋಡಕ್ಕೆ ಶೈನು ಡಿಫ್ರೆಂಟ್ ಆಗಿದೆ, ಫ್ರೆಶ್ ಆಗಿದೆ, ತುಂಬಾ ಫ್ರೆಶ್ ಆಗಿದೆ. ಓಕೆ ಮೇಡಮ್, ನಿಮ್ಮ ಒಂದು ಅನಿಸಿಕೆನ ನಮ್ಮ ಚಾನಲ್ ಗೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. Ma'am, how is your Bangalore life? And you came here for to see a farming life, and you picking some strawberries over here directly in a farm. Yes. How is the feeling, ma'am? It's a very nice feeling. I really like being able to pick something and then just eat it then and there from the bush itself. And Okay. it's very clear that this is organic because there are bugs and all, but that's also nice. Okay. And the strawberries are very sweet and delicious. So overall, it's been really nice. Okay, madam. When you purchase these strawberries in markets, how you feel, ma'am? Differences from this to that? I think it doesn't seem as fresh. Often gets fungus very quickly. And yeah, or it's like it looks ripe, but it's actually tasting quite sour. So yeah, that's the difference. In the farm directly you picking, right? Yeah. It's good, na? Yes, it's very nice. Okay, thank you for sharing your opinion. Yeah. Okay, thank you. Thank ಲೇಟ್ ಮಾಡೋದು ಬೇಡ, ರೈತರ ಹತ್ರ ಹೋಗಿ ಇನ್ನಷ್ಟು ಮಾಹಿತಿಯನ್ನು ತಗೋಣ. ಸರ್, ಏನ್ ಸರ್ ಕೈಯಲ್ಲೇ ಫುಲ್ಲು ಕಲರ್ ಕಾಯಿಗಳು ಇಟ್ಕೊಂಡು ನಿಂತ್ಕೊಂಡಿದ್ದೀರಾ? ಏನ್ ಸರ್ ಇದು? ಸ್ಟ್ರಾಬೆರಿ ಸರ್. ಸ್ಟ್ರಾಬೆರಿ ಸರ್. ಏನ್ ಸರ್ ನಮ್ ಕಡೆ ಎಲ್ಲ ಬಂದು ಸ್ಟ್ರಾಬೆರಿ ಎಲ್ಲ ಬೆಳೆಯೋ ತರ ಆಗಿದೆ ಸರ್. ಹೆಂಗೆ ಸರ್ ಇದು ನಿಮ್ಗೆಲ್ಲ ಥಾಟ್ಸ್ ಎಲ್ಲ ಬಂದು ಇದು ಮಾಡೋದಕ್ಕೆ? ಸರ್ ಎಲ್ಲರೂ ಬೆಳಿಬಹುದು ಸರ್, ಯಾರಾದ್ರೂ ಬೆಳಿಬಹುದು. ಹಾ. ಸ್ಟ್ರಾಬೆರಿ. ಸರ್
ಇವಾಗ ನಾನು ಡೈರೆಕ್ಟ್ ಆಗಿ ಅದಕ್ಕೆ ಕೈಯಲ್ಲಿ ಸ್ಟ್ರಾಬೆರಿ ನೋಡ್ಸ್ಬಿಟ್ಟು ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಸರ್? ಸರ್ ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್, ರಾಜನಹಳ್ಳಿ ಗ್ರಾಮ, ನಾರಾಯಣ ಸ್ವಾಮಿ. ಸೊ ಇದು ರಾಜನಹಳ್ಳಿಗೆ ಸೇರಿರುವಂತ ಹೌದು ಜಾಗ ಸರ್. ಓಕೆ, ಈ ಒಂದು ಸ್ಟ್ರಾಬೆರಿ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ಐಡಿಯಾ ಹೆಂಗ್ ಬಂತು ಸರ್? ಇದು ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಮಾಡಿದೆ. ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿರೋದು ಸರ್. ಈಗ ಒಂದು ಹೇಳೋದಾದ್ರೆ ಈ ಸ್ಟ್ರಾಬೆರಿನ ಮುಖ್ಯವಾಗಿ ಯಾವ ಯಾವ ಏರಿಯಾಗಳಲ್ಲಿ ಬೆಳೀತಾರೆ ಸರ್? ಸರ್ ಎಲ್ಲ ಏರಿಯಾನಲ್ಲಿ ಬೆಳೆಯೋದು. ಸಾಯಿಲು ಸ್ವಲ್ಪ ಬೋರಲ್ಲಿ ನೀರು ಟೆಸ್ಟಿಂಗ್ ಕೊಟ್ಟು ಯಾರಾದ್ರೂ ಮಾಡ್ಬೋದು. ಇದಕ್ಕೆ ಪಾಸ್ ಆದ್ರೆ. ಇದು ಪಾಸ್ ಆದ್ರೆ ಮಾತ್ರನೇ ಹೌದು ಸರ್. ಇದಕ್ಕೆ ಇದೇ ತರ ಇರ್ಬೇಕು, ನೆಲ ಇದೇ ತರ ಇರ್ಬೇಕು, ನೀರು ಅಂತ ಏನಾದ್ರು ಕಂಡೀಷನ್? ಏನಿಲ್ಲ ಲ್ಯಾಬ್ ಕೊಟ್ಟು ನೀರ್ ಚೆಕ್ ಮಾಡ್ಕೊಂಡು ಯಾರಾದ್ರೂ ಮಾಡ್ಕೋಬಹುದು. ಸರಿ ಸರ್, ಈಗ ಈ ಒಂದು ಸಸಿಗಳನ್ನ ಯಾವ ಟೈಮಲ್ಲಿ ನಾಟಿ ಮಾಡ್ಬೇಕು ಸರ್? 10ನೇ ತಿಂಗಳು ಇಲ್ಲ 11ನೇ ತಿಂಗಳಲ್ಲಿ ನಾಟಿ ಮಾಡ್ಕೊಂಡು. 10ನೇ ತಿಂಗಳು 11ನೇ ತಿಂಗಳಲ್ಲಿ ನಾಟಿ ಮಾಡ್ಕೊಬೇಕು ಅಂದ್ರೆ ಕೋಲ್ಡ್ ಸ್ಟಾರ್ಟ್ ಆದಾಗ ಮಾಡ್ಕೋಬಹುದು. ಹೌದು ಸರ್, ಈಗ ಕೋಲ್ಡ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಮಾಡ್ತೀರಾ. ಈಗ ಸಸಿ ನಾಟಿ ಮಾಡಿ ಸರ್, ಈಗ ಒಂದೊಂದು ಬೆಳೆಗೆ ಒಂದೊಂದು ಕಾಲಾವಧಿಗಳೆಲ್ಲ ಇರ್ತದೆ. ಸೊ ಈ ಒಂದು ಬೆಳೆಗೆ ಕಾಲಾವಧಿ ಅಂದ್ರೆ ಎಷ್ಟು ದಿನಕ್ಕೆ ಹೂಣದ ಮೇಲೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ದಿನಕ್ಕೆ ಎಂಡ್ ಆಗುತ್ತೆ ಸರ್? ಇವತ್ತು ಉಣಿದ್ರೆ 41 ದಿವಸಕ್ಕೆ ಫಸಲು ಬರುತ್ತೆ. 41 ದಿವಸ ಅಂದ್ರೆ ಕಾಯಿ ಸ್ಟಾರ್ಟ್ ಆಗ್ಬಿಡ್ತದ? ಕಾಯಿ ಸ್ಟಾರ್ಟ್ ಆಗ್ತದೆ 41 ದಿವಸಕ್ಕೆ. ಮತ್ತೆ ಸರ್, ಕಾಯಿ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನಗಳವರೆಗೂ ಇರ್ತದೆ ಈ ಕ್ರಾಪ್? ಇದು 6 ತಿಂಗಳು ಇರುತ್ತೆ. 6 ತಿಂಗಳ? ಓ ಸರ್, ಹಾಗಾದ್ರೆ ನೀವು ಇನ್ನ ಬೇಸಿಗೆದಲ್ಲೆಲ್ಲ ಕಟಾವ್ ಬರುತ್ತೆ. ಸೂಪರ್ ಸರ್. ಹಾಗಾದ್ರೆ ಒಂದ್ಸಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಮಗೊಂದು ಅರ್ಧ ವರ್ಷಗಳ ಕಾಲ ನಾವು ಆರಾಮಾಗಿ ಇದನ್ನ ಮೇಂಟೈನ್ ಮಾಡೋದು ಸರ್. ಈಗ ನೀವ್ ಹೇಳಿದ್ರಿ ಯಾರು ಬೇಕಾದ್ರೂ ಬೆಳಿಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಸೊ ಈಗ ಸಸಿಗಳು ವಿಚಾರಕ್ಕೆ ಬಂದಾಗ ಈ ಸಸಿಗಳೆಲ್ಲ ಎಲ್ಲಿ ಸಿಗ್ಬಹುದು ಸರ್? ಸರ್ ಬಾಂಬೆನಲ್ಲಿ ಸಿಗುತ್ತೆ. ಬಾಂಬೆನಲ್ಲಿ. ಓಕೆ, ಒಂದು ಸಸಿಯ ಬೆಲೆ ನೋಡೋದಾದ್ರೆ ಎಷ್ಟಿರ್ಬೋದು ಸರ್? ಸಸಿ ಬೆಲೆ ಅಂದ್ರೆ 200-300 ಗಂಟೆ ಇದೆ. ಏನು ಒಂದೊಂದು ಸಸಿ? ಒಂದೊಂದು ಸಸಿ ಅದು 12 ರೂಪಾಯಿನಿಂದ ಇದೆ. ಸಸಿ 12 ರೂಪಾಯಿಂದ 200-300 ವರೆಗೂ ಇದೆ. ಹೆಂಗೆ ಸರ್? ನಾವು ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೊಬಹುದು. ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೊಬಹುದು. 200-300 ರೂಪಾಯಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನ್ ಸರ್ ವಿಭಿನ್ನತೆ ಇರುತ್ತೆ? ಇವಾಗ ಒಂದು 10-12 ರೂಪಾಯಿ 15 ರೂಪಾಯಿ ಕೊಟ್ರೆ ಅದು ಬರ್ತದೆ, ಹೋಗ್ತದೆ, ಗ್ಯಾರಂಟಿ ಇಲ್ಲ. ಅದಾದ್ಮೇಲೆ ಸರ್ ನೆಕ್ಸ್ಟ್ ನೀವು ನಾಟಿ ಮಾಡಿರೋಂಥದ್ದು ಏನ್ ರೇಟ್? ನಾವು 24 ರೂಪಾಯಿ. 24 ರೂಪಾಯಿ. ಓಕೆ, ನೀವು ನಾಟಿ ಮಾಡಿರೋದ್ರಲ್ಲಿ ಏನು ಫೈಲೂರ್ ಅನ್ನೋದು ಅಷ್ಟೊಂದಾಗಿ ಏನು ಇಲ್ಲ, ಒಂದೊಂದು ಸಸಿಗಳು ಮಾತ್ರ ಹೋಗಿದೆ. ಹೌದು ಸರ್. ಓಕೆ, ಈ ಬಾಂಬೆನಲ್ಲಿಂದ ನೀವು ತಗೊಂಡ್ಬರ್ತೀರಾ. ಹೌದು. ಈಗ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇರ್ತಾರೆ, ಸೊ ನಾವು ಬೆಳಿಬೇಕು, ನಮಗ್ ಸಸಿ ಬೇಕು ಅಂತ ಹೇಳಿದ್ರೆ ಏನಾದ್ರು ನಿಮ್ ನಂಬರ್ ಕೊಟ್ರೆ ನೀವು ತರಿಸ್ಕೊಡ್ತೀರಾ? ಮಾಹಿತಿ ಕೊಡ್ತೀವಿ. ತರಿಸ್ಕೊಡ್ತೀರಾ? ತರಿಸ್ಕೊಡ್ತೀನಿ ಅಂದ್ರೆ ಅವ್ರೇನೋ ಕಮಿಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಡ್ತೀರಿ. ಇಲ್ಲ ನೀವೇ ತರಿಸ್ಕೊಡಂದ್ರೆ ಏನು ನಮ್ಮ ಮೇಲೆ ಭೇದ ಭಾವನೆ ಇಲ್ಲ ಅಂದ್ರೆ ತರಿಸ್ಕೊಡ್ತೀವಿ. ಸೂಪರ್ ಸರ್, ನೀವು ಡೈರೆಕ್ಟ್ ಆಗಿ ಹೊಡೆದಕ್ಕೆ ಹೇಳ್ಬಿಟ್ಟಿದ್ದೀರಾ. ಯಾಕಂತ ಹೇಳಿದ್ರೆ ಇದು ನಾವು ಕಮಿಷನ್ ಇಟ್ಕೊಂಡು ವ್ಯಾಪಾರ ಮಾಡ್ದಂಗೆ ಇರ್ತದೆ ಅಂತ ಹೇಳ್ಬಿಟ್ಟು ಬೇಡ, ನಂಬರ್ ಕೊಡ್ತೀನಿ, ಬೇಕಾದ್ರೆ ಅವರೇ ಡೈರೆಕ್ಟ್ ಆಗಿ ಮಾತಾಡ್ಕೊಂಡ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್, ಈಗ ಒಂದು ಬೇರೆ ಬೆಳೆಗಳನ್ನ ನಾವು ತಗೊಂಡಾಗ ವಿಧವಾದ ವೆರೈಟಿಗಳು ಬರ್ತದೆ. ಈಗ ಒಂದು ಟೊಮೊಟೊ ತಗೊಂಡ್ರೆ ಒಂದು 10 ಕಂಪ್ನಿದ್ ಇರುತ್ತೆ, ಒಂದು ಬೀನ್ಸ್ ತಗೊಂಡ್ರೆ ಅಷ್ಟೇ. ಅದೇ ರೀತಿಯಲ್ಲಿ ಇದ್ರಲ್ಲಿ ಏನಾದ್ರು ವೆರೈಟಿಗಳಿದೆಯಾ ಸರ್? ಹೌದು ಸರ್, ವೆರೈಟಿ ಇದೆ ಸರ್. ಯಾವ್ದು ಬರುತ್ತೆ ಸರ್ ಇದರಲ್ಲಿ? ಅಮೆರಿಕಾ, ಇಟಾಲಿಯನ್. ಅಮೆರಿಕ ಮತ್ತೆ ಇಟಾಲಿಯನ್ ಮುಖ್ಯವಾಗಿ ಇರುವಂತದ್ದು. ಇದನ್ನ ಹೊರತುಪಡಿಸಿ ಇನ್ನ ಬೇರೆ ವೆರೈಟಿಗಳು ಇದಾವೆ, ಆದ್ರೆ ನಮ್ಗೆ ಸಸಿ ಸಿಗ್ಲಿಲ್ಲ. ನಿಮ್ಗೆ ಇದರಲ್ಲಿ 2 ವೆರೈಟಿದಲ್ಲಿ ಯಾವ್ದು ಚೆನ್ನಾಗಿದೆ ಅಂತ? ಎರಡು ಚೆನ್ನಾಗಿದೆ. ಸೊ ಎರಡು ಅರ್ಧ ಹಾಕಿರ್ತೀರಾ? ಹೌದು. ಓಕೆ ಸರ್. ಸರಿ ಸರ್, ಈಗ ಈ ಬೆಳೆಗಳನ್ನೆಲ್ಲ ನಾವು ಬೆಳಿತೀರಿ, ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಸರ್. ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋತಾ ಇದ್ದೀರಾ ಸರ್ ನೀವು ಈ ಒಂದು ಇದನ್ನ? ನಾವು ಹೊಸಕೋಟೆಯಲ್ಲಿ ಪಿಲ್ಗುಂಪು ಕೊಡ್ತೀವಿ ಮಾರ್ಕೆಟ್ಗೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅದಿಲ್ಲ ಅಂತ ಹೇಳ್ಬಿಟ್ರೆ ಬುಕಿಂಗ್ ಮಾಡ್ತಾರೆ ಜನ, ಒಬ್ಬರಿಗೆ 500 ರೂಪಾಯಿ ಎಂಟ್ರಿ ಫೀಸ್. ಸರ್, ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ ತಕ್ಷಣ ಒಂದಷ್ಟು ಕಾರುಗಳು, ಇವತ್ತು ಭಾನುವಾರ, ಹೌದು, ಒಂದಷ್ಟು ಕಾರುಗಳು ಬಂದಿದೆ, ಒಂದಷ್ಟು ವೆಹಿಕಲ್ಸ್ ಬಂದು ನಿಂತಿದೆ. ಸುಮಾರು ಜನ ಸಿಟಿಯಲ್ಲಿರುವಂತ ಜನಗಳು ಇಲ್ಲಿ ಬಂದಿರ್ತಾರೆ. ಸೊ ಇವ್ರಿಗೆ ಯಾವ ರೀತಿ ಒಂದು ಫೆಸಿಲಿಟೀಸ್ ಮತ್ತೆ ಏನೆಲ್ಲ ಒಂದು ಇದು ಕೊಡ್ತಾ ಇದೀರಾ ಸರ್ ಇಲ್ಲಿ ನೀವು? ಒಬ್ಬ ಮನುಷ್ಯನಿಗೆ 500 ರೂಪಾಯಿ ಎಂಟ್ರಿ ಫೀಸ್. ಏನ್ ಬೆಳಗ್ಗೆಯಿಂದ? ಬೆಳಿಗ್ಗೆ 8 ಗಂಟೆನಿಂದ ಮಧ್ಯಾಹ್ನ 1:30 2 ಗಂಟೆಗೆ ಲಾಸ್ಟ್ ಅವರು. ಓಕೆ. ಇನ್ನು ಅರ್ಧ ಜನ ಇರ್ತಾರೆ. ಒಂದು 500 ಜನ ಅಂದ್ರೆ 205 ಜನ ಇವತ್ತು ತಗೊಂತೀವಿ. ಬೆಳಗ್ಗೆನಿಂದ 2 ಗಂಟೆ ಮಧ್ಯಾಹ್ನವರೆಗೂ. ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಒಂದು 205 ಜನ ತಗೊಂತಾರೆ. ಓಕೆ ಸರ್, ಬರ್ತಾರ ಜನ? ಬರ್ತಾ ಇದ್ದಾರೆ ಸರ್. ನಾವೀಗ ಎಂಟ್ರಿನಲ್ಲಿ ನೋಡ್ದಂಗೆ ಒಂದಷ್ಟು ಜನ ಇವಾಗ ಆಲ್ರೆಡಿ ಬಂದು ತೋಟ ಎಲ್ಲ ಅಡ್ಡಾಡ್ಕೊಂಡು ಹೋಗ್ತಾ ಇದಾರೆ. ಅದ್ರಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ರು ಒಂದು ಕಪಲ್ ಇಲ್ಲಿರ್ತಾರೆ. ಸೊ ಇನ್ನು ಆ ಕಡೆ ತೋಟದಲ್ಲಿ ಒಂದ್ ಸ್ವಲ್ಪ ಜನ ಇದಾರೆ, ಇನ್ನು ಅಲ್ಲೆಲ್ಲ ಸ್ವಲ್ಪ ಜನ ಇದಾರೆ. ಸರ್ ಪರವಾಗಿಲ್ಲ ಸರ್, ಪ್ರತಿದಿನನೂ ಬರ್ತಾರ ಅಥವಾ ಬರೀ ಪ್ರತಿದಿನ ಒಂದ್ 2 ಫ್ಯಾಮಿಲಿ 3 ಫ್ಯಾಮಿಲಿ ಒಂದ್ 5-6 ಫ್ಯಾಮಿಲಿ ಒಳಗಡೆ ಬರ್ತಾರೆ, ಬಂದ್ ಹೋಗ್ತಾರೆ. ಶನಿವಾರ ಭಾನುವಾರ. ಸೊ ಅವ್ರಿಗೆ ಏನ್ ಸರ್ ಮೈನ್ ಆಗಿ ಇಂಟ್ರೆಸ್ಟ್ ಅಂದ್ರೆ ಏನಿಲ್ಲ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಬರೀ ಸ್ಟ್ರಾಬೆರಿ ಗಿಡನ ಅಥವಾ ಇನ್ನೇನಾದ್ರು ಬೇರೆ? ನಮ್ಮ ಹತ್ರ ಸ್ಟ್ರಾಬೆರಿ ಮೈನ್,
ಕೆಫೆ ಇದೆ. ಹ್ಮ್. ಕೆಫೆಯಲ್ಲಿ ಏನ್ ಬೇಕಾದ್ರು ತಿಂಡಿ ಬುಕಿಂಗ್ ಮಾಡ್ಕೊಬೋದು. ಹ್ಮ್. ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಅಲ್ಲಿ. ಬುಕಿಂಗ್ ಮಾಡ್ಕೋಬಹುದು. ಹಾ. ಕೆಫೆ ಎಲ್ಲ ಇಟ್ಕೊಂಡಿದ್ದೀರಾ? ಕೆಫೆ ಇಟ್ಟು ಓಕೆ ಸರ್. ಹಂಗೆ ಬಂದು ಇವರು ತೋಟ ಎಲ್ಲ ಅಡ್ಡಾಡ್ಕೊಂಡು ಹ್ಮ್. ಒಂದು ಕೆಫೆಟೇರಿಯಾದಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಟೈಮ್ ಸ್ಪೆಂಡ್ ಸಿಟಿ ಲೈಫ್ ಬಿಟ್ಟು ಇಲ್ಲಿ ಬಂದು ಇದ್ ಮಾಡ್ಕೊಂಡು ಬಂದಿರ್ತಾರೆ. ಅದೇ ಇವಾಗ ಪಿಕ್ಕಿಂಗ್ ವಿಚಾರಕ್ಕೆ ಬಂದಾಗ ಅವರೇ ಇವಾಗ ಅಲ್ಲಿ ನೋಡೋದಾದ್ರೆ ಒಂದು ಬುಟ್ಟಿ ಎಲ್ಲ ಇಟ್ಕೊಂಡು ಅವರೇ ತಗೊಂತಾ ಇದ್ದಾರೆ. ಟಿಕ್ ಮಾಡ್ತಾರೆ. ಸೊ ಅವರೇ ತಗೊಂಡ್ ಹೋಗೋದಾ ಸರ್? ಹೌದು, ಅವ್ರ ನೀವೇನು ಕಿತ್ತು ನಾವೇನ್ ಕಿತ್ಕೊಡೋದಿಲ್ಲ. ನಾವು ಬೇಕಾಗಿರೋದನ್ನ ಸೆಲೆಕ್ಟ್ ನಾವೇನ ಅವ್ರು ಕಿತ್ತು ಕೊಟ್ರೆ ಹ್ಮ್. ಒಂದೋ ಎರಡೋ ಕುಲ್ಲೋ ಇರೋದು ಏನಾನ ಸಿಕ್ಕಿದ್ರೆ ಹಾ. ಅದು ನಮ್ಮ ಮೇಲೆ ಇದೇನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಿಮಾರ್ಕ್ ಮಾಡ್ತಾರೆ. ಹಾ. ಅವರೇ ತಗೊಂಡ್ರೆ ಒಂದೋ ಎರಡೋ ಕುಲ್ಲೋ ಇರೋದಿದ್ರು ಅವ್ರಿಗೆ ಏನೋ ನಾವೇ ಕಿತ್ತಿರೋದು ಅಂತ ಹೇಳ್ಬಿಟ್ಟು ಏನೋ ಅವ್ರಿಗೆ ಅನ್ಸೋದಿಲ್ಲ. ಓಕೆ ಸರ್. ಈಗ ಸರ್ ಇದೆಲ್ಲ ಒಂದು ಮಾಹಿತಿ, ಒಂದು ಲೆಕ್ಕಾಚಾರಕ್ಕೆ, ಒಂದು ಮಾರ್ಕೆಟಿಂಗ್ ಎಲ್ಲ ಗೊತ್ತಾಗ್ಬಿಡ್ತು ಸರ್. ಮೊದಲನೇದ ಮೂಲ ಏನಂತ ಹೇಳಿದ್ರೆ ನೆಲದ ತಯಾರಿ ಮಾಡ್ಬೇಕಲ್ವಾ? ಸೊ ಆ ಟೈಮಲ್ಲಿ ಗೊಬ್ಬರ ಆಗ್ಲಿ ಯಾವ ರೀತಿ ಕೊಡ್ಬೇಕಾಗುತ್ತೆ ಸರ್ ಇದಕ್ಕೆ? ನಾವು ಮಾಮೂಲಿಯಾಗಿ ಬೆಳೆಯುವಂತ ಬೆಳೆಗಳು ಕೊಡೋ ತರನ ಅಥವಾ ಇದಕ್ಕೇನಾದ್ರು ವ್ಯತ್ಯಾಸ ಇರುತ್ತಾ? ಎಲ್ಲ ಆರ್ಗಾನಿಕ್. ಸೇಮ್ ಆರ್ಗ್ಯಾನಿಕ್. ಹಾ. ಆರ್ಗಾನಿಕ್ ಅಂದ್ರೆ ತಿಪ್ಪೆ ಗೊಬ್ಬರ ಮಾಮೂಲಿ, ಸಗಣಿ ಕುರಿ ಗೊಬ್ಬರ ಅದು ಮಾಮೂಲಿ. ಇನ್ನು ಮೂಟೆ ಗೊಬ್ಬರಗಳೆಲ್ಲ ಆರ್ಗಾನಿಕ್. ಓಕೆ ಸರ್. ಈಗ ಇದರಲ್ಲಿ ಬಂದು ನಾವು ನೋಡೋದಾದ್ರೆ ಮೊದಲೆಲ್ಲ ಬಂದು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಉಳುಮೆ ಮಾಡಿ ಸೊ ಪೇಪರ್ ಹಾಕಿರ್ತೀರಾ. ಸೊ ಅಂತರಗಳು ಎಷ್ಟು ಕೊಡ್ತೀರಾ ಸರ್ ಸಾಲಿಂದ ಸಾಲಿಗೆ? 1 ಅಡಿ. ಅಲ್ಲ, ಈ ಸಾಲಿಂದ ಸಾಲಿಗೆ 2.5 ಅಡಿ. 2.5 ಅಡಿ. ಬೆಡ್ ಇಂದ ಬೆಡ್ಗೆ 2.5 ಅಡಿ. ಬೆಡ್ ಇಂದ ಬೆಡ್ಗೆ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಇರೋ ಜಾಗ ಬೆಡ್ ಇಂದ ಬೆಡ್ಗೆ 4 ಅಡಿ ಬರ್ತದೆ. ಸರಿ ಸರ್. ಗಿಡದಿಂದ ಗಿಡಕ್ಕೆ 1 ಅಡಿ. 1 ಅಡಿ. 1 ಅಡಿ. ಓಕೆ ಸರ್. ಈಗ ಎಷ್ಟು ಎಕರೆ ವಿಸ್ತೀರ್ಣ ನೀವು ಮಾಡಿರ್ತೀರಾ ಇದು? ನಾವು ಇಲ್ಲಿ ಈಗ 7.5 ಎಕರೆ ಮಾಡಿದ್ವಿ. 7.5 ಎಕರೆ ಸ್ಟ್ರಾಬೆರಿ ಮಾಡಿದ್ವಿ. ಸೂಪರ್ ಸರ್. ನೀರಾವರಿ ವಿಚಾರಕ್ಕೆ ಬಂದಾಗ ಎಲ್ಲಾ ಬೆಳೆಗಳು ಕೊಟ್ಟಂಗೆನ ಇದು ಕಡಿಮೆ ಗಿಡಮೆ ಯಾವ ರೀತಿ ಇರುತ್ತೆ ಸರ್ ಇದಕ್ಕೆ? ಪ್ರತಿದಿನ ಕೊಡ್ಬೇಕು? ಒಂದ್ ದಿವ್ಸಕ್ಕೆ ಒಂದ್ ಅರ್ಧ ವಾರನ ನೀರ್ ಕೊಡ್ಬೇಕು. ಒಂದ್ ದಿವಸಕ್ಕೆ ಪ್ರತಿದಿನ ಕೊಡ್ತೀವಿ? ಪ್ರತಿದಿನ ಕೊಡ್ತೀವಿ. ಒಂದ್ ಅರ್ಧ. ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸೊ ಆ ಗೊಬ್ಬರಗಳನ್ನ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ? 4 ದಿವ್ಸಕ್ಕೊಂದ್ಸರಿ, 5 ದಿವ್ಸಕ್ಕೊಂದ್ಸರಿ ಕೊಡ್ತೀವಿ. ಸ್ವಲ್ಪ ಕೊಡ್ತಾ ಇರ್ತೀರಾ. ಓಕೆ ಸರ್. ಇದೊಂದು ವಿಚಾರ ಆಯ್ತು ಸರ್. ಇದೆಲ್ಲ ಆದ್ಮೇಲೆ ಇನ್ನ ಇದು ಪ್ರಮುಖವಾಗಿ ನಾವು ತರಕಾರಿ ಬೆಳೆಗಳು ಈಗ ದಾಳಿಂಬೆ ಇನ್ನೊಂದು ಮತ್ತೊಂದು ತಗೊಂಡಾಗ ವಿಪರೀತವಾದ ಔಷಧಿಗಳನ್ನ ಕೇಳ್ತದೆ. ಸೊ ಈ ಒಂದು ಬೆಳೆಗೆ ತಗೊಂಡಾಗ ಔಷಧಿ ಹೊಡಿಬೇಕಾ ಸರ್ ಇದಕ್ಕೆ? ನಾವೆಲ್ಲ ಆರ್ಗಾನಿಕ್ ಮಾಡ್ತೀವಿ. ಹುಳು ಬೀಳ್ತೈತೆ. ಹುಳುಗ ನಾವು ಕೆಮಿಕಲ್ ಹೊಡೆದ್ರೆ ಯಾರು ನಮ್ಮ ಹಣ್ಣು ತಗೊಳೋದಿಲ್ಲ. ಸೊ ನೀವು ಆರ್ಗ್ಯಾನಿಕ್ ಮೆಥಡ್ ಅಲ್ಲೇ ಸ್ಪ್ರೇಗಳು ಮಾಡ್ತೀರಾ? ಸ್ಪ್ರೇ ಮಾಡ್ತೀವಿ. ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬಹುದು? 4 ದಿವ್ಸಕ್ಕೆ 3 ದಿವ್ಸಕ್ಕೆ ಮಾಡ್ತಾರೆ. 4 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲಿ ಮಾಡ್ತೀರಾ? ಸೊ ಓಕೆ ಸರ್. ಈಗ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿರ್ಬೋದು ಸರ್ ಇದು? ನಮ್ ಕ್ರಾಪ್ ಸ್ಟಾರ್ಟ್ ಆಗಿ ಆಯ್ತು 2 ತಿಂಗಳು ಆಯ್ತು. 2 ತಿಂಗಳಾಯ್ತು. ಓಕೆ ಸರ್. 2 ತಿಂಗಳಿಂದ ಈಗ ಬರ್ತಾನೆ ಇರುತ್ತಾ? ನೀವು ಈ ಊರು ಜನಗಳು ತಗೊಂಡು ಉಳಿಯೋದನ್ನ ಮಾರ್ಕೆಟಿಂಗ್ ಮಾಡ್ಕೊಂತ ಸರ್. ರೇಟ್ಗಳ ವಿಚಾರಕ್ಕೆ ಬಂದಾಗ ಸೊ ಒಂದು ಜಾಸ್ತಿ ರೇಟ್ ಅಂದ್ರೆ ಎಷ್ಟಿರುತ್ತೆ ಅಥವಾ ನಿಮ್ಮ ತೋಟದಲ್ಲಿ ಅಂದ್ರೆ ಎಷ್ಟಿರುತ್ತೆ ಸರ್ ರೇಟ್ಗಳು? ನಮ್ಗ ಕಸ್ಟಮರ್ ಬರೋರ್ಗೆ ಕಿಲೋ 800 ರೂಪಾಯಿ ಕೊಡ್ತೇವೆ. 1 ಕೆಜಿ 800 ರೂಪಾಯಿ. ಅವರು ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ 800 ರೂಪಾಯಿ 1 ಕಿಲೋಗೆ. ನೀವು ಹೊರಗಡೆ ಮಾರುವಂತದ್ದು ಸರ್? ನಾವು ಹೊರಗಡೆ ಮಾರೋದು ಒಂದು ಪುನೆಟ್ 220 ಗ್ರಾಮ್ ಪುನೆಟ್ 250 ರೂಪಾಯಿಂದ 300 ರೂಪಾಯಿ ಮಾರ್ತೀವಿ. ಸೊ ಒಂದು ಬಾಕ್ಸ್ ಅಲ್ಲಿ ಹಾಕಿ ನೀವು ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಓಕೆ ಸರ್. ಇನ್ನು ಸರ್ ಈಗ ಎಷ್ಟು ವರ್ಷಗಳಿಂದ ಈ ಸ್ಟ್ರಾಬೆರಿ ಕೃಷಿ ನೀವು ಮಾಡ್ತಾ ಇರೋದು? ನಾವು 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ ಸರ್. ಈಗ ಸಾಮಾನ್ಯವಾಗಿ ನಾನು ಹಿಂದಿನ ವರ್ಷಗಳಲ್ಲಿ ನಿಮ್ಮ ವಿಡಿಯೋಗಳನ್ನ ನೋಡಿರ್ತೀನಿ ಅನ್ಕೊಂತೀನಿ. ಮೆಸ್ ಎಲ್ಲ ಏನು ಹಾಕಿರ್ಲಿಲ್ಲ ಸರ್. ಈ ವರ್ಷ ಮೆಸ್ ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀರಾ ಸರ್. ಇದರಿಂದ ಇರುವಂತಹ ಉದ್ದೇಶ ಏನ್ ಸರ್? ನಾವು ಬೇರೆ ತೋಟದಲ್ಲಿ ತಿಮ್ನಾಕ್ನಹಳ್ಳಿಯಲ್ಲಿ ಮೆಸ್ ಹಾಕಿ ಚೆಕಪ್ ಮಾಡಿದ್ರೆ ವೀಲ್ಡ್ ಬಿಸಿಲ್ಗೆಲ್ಲ ವೀಲ್ಡ್ ಚೆನ್ನಾಗ್ ಬಂತು. ಅದನ್ನ ನೋಡ್ಬಿಟ್ಟು ಈ ಸರಿ ಚೆನ್ನಾಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸರಿ ತೋಟ ಪೂರ್ತಿ ಮೆಸ್ ಹಾಕಿದ್ವಿ. ತೋಟ ಪೂರ್ತಿ ಮೆಸ್ ಹಾಕಿದ್ದೀರಾ? ಸೊ ಮೆಸ್ ಹಾಕೋದ್ರಿಂದ ನಮ್ಗೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಈಲ್ಡ್ನು ಜಾಸ್ತಿ ಆಗುತ್ತೆ. ಹೌದು. ಓಕೆ ಸರ್. ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಇನ್ನೇ ಸರ್ ಇದನ್ನ ಏನಾದ್ರು ಕೆಲವೊಂದು ರೈತರು ಬೆಳಿಬೇಕಂತ ಇರ್ತಾರಲ್ಲ ಅವ್ರಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ ಮತ್ತೆ ನಿಮ್ ಕಡೆಯಿಂದ ಅವ್ರಿಗೆ ಏನಾದ್ರು ಸಲಹೆಗಳು ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್? ಕೊಡೋಣ, ಧಾರಾಳವಾಗಿ ಕೊಡೋಣ ಎಲ್ರಿಗೂ. ಸರ್ ನಿಮ್ ನಂಬರ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದಾ? ಹಾಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಒಂದು ಬೆಳೆ ಹಾಕಿದ ತಕ್ಷಣ ಕೇಳ್ತಾರೆ ಸೊ ಇದ್ರ ಯಾವ ರೀತಿ ಬೆಳಿಬೇಕು, ಯಾರನ್ನ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ ನಂಬರ್ ಕೊಟ್ಟಿರ್ತೀನಿ. ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ಒಂದು ಸಲಹೆ ಕೊಡಿ. ಮತ್ತೆ ಏನಾದ್ರು ಮಾಡಂಗಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಹೇಳ್ತೀವಿ. ಮತ್ತೆ ಸರ್ ನಂಬರ್ ಅಪ್ಡೇಟ್ ಮಾಡಂಗಿದ್ರೆ ಮಾಡ್ಬಿಡಿ ಸರ್. 9972677519. ಇನ್ನೊಂದ್ಸಲ ಹೇಳ್ಬಿಡಿ. 9972677519. ಸ್ನೇಹಿತರೆ ನೋಡಿದ್ರಲ್ವಾ, ಈ ಒಂದು ಸ್ಟ್ರಾಬೆರಿ ಬೆಳೆ ಬಂದು ನಿಮಗೂ ಹೊಸದಿರ್ಬೋದೇನೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಹೊಸದಿರ್ಬೋದು, ಕೆಲವೊಬ್ಬರಿಗೆ ಹಳೇದಿರ್ಬೋದು. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸುಮಾರು ಜನ ಬಂದು ಸಿಟಿಯಿಂದ ಬಂದು ಅವ್ರಿಗೆ ಬೇಕಾಗಿರುವಂತ ಹಣ್ಣುಗಳನ್ನೇ ಅವ್ರು ಸೆಲೆಕ್ಟ್ ಮಾಡಿ ಅವರು ಪಿಕ್ಕಿಂಗ್ ಅನ್ನೋದನ್ನ ಮಾಡ್ಕೊಂತಾ ಇರ್ತಾರೆ. ಸೊ ಈ ಒಂದು ಮೆಥಡ್ ಬಂದು ಹೊಸದಾಗಿ ಅಂತೆಲ್ಲ ಇವ್ರು ತುಂಬಾ ವರ್ಷಗಳಿಂದ ಮಾಡಿರ್ತಾರೆ. ಬಟ್ ಏನಂತ ಹೇಳಿದ್ರೆ ಈ ರೀತಿ ಬಂದು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ನಾವು ಎಲ್ಲೇ ಬೆಳೆದಿದ್ರೇನೋ ಖಂಡಿತ ಬಂದು ಒಂದು ಉತ್ತಮವಾದ ಬೇಡಿಕೆ ಇರ್ತದೆ. ಸೊ ಇನ್ನಷ್ಟು ಮಾಹಿತಿಗಳು ಬಂದು ಏನಾದ್ರು ಬೇಕಾಗಿದ್ದಲ್ಲಿ ಅವ್ರನ್ನ ಸಾರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಒಂದಷ್ಟು
ಮಾಹಿತಿಗಳನ್ನ ಕೊಡ್ತಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯ ಧನ್ಯವಾದಗಳು. ಮತ್ತೆ ನಿಮ್ಮ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಾರಾಯಣ ಸ್ವಾಮಿ ಸರ್ ಅವ್ರಿಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್.